ಊಟದ ಒಂದು ವ್ಯವಸ್ಥೆಯನ್ನ ಆ ಕಾಲದಲ್ಲಿ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ದೇವರ ವಿವಾಹ ಸಮಾರಂಭದಲ್ಲಿಯೂ ಕೂಡ ಅನೇಕ ಜನ ಅತಿಥಿಗಳೆಲ್ಲರೂ ಕೂಡ ಬಂದದ್ದನ್ನ ನಾವು ಕೇಳ್ತೇವೆ. ಆ ಶ್ರೀನಿವಾಸ ದೇವರ ಮದುವೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲೆಲ್ಲ ನಮ್ಮ ಭೂಲೋಕದಲ್ಲಿ ಒಂದು 10,000 ಜನಕ್ಕೆ ಅಡಿಗೆ ಮಾಡುವಂತ ಪಾತ್ರೆಗಳು ಬೇಕಾದ್ರೆ ಸಿಗಬಹುದು. ಆದರೆ ಇಡೀ ಲಕ್ಷಾನಗಟ್ಟಲೆ ಜನ ಬಂದರೆ ಅವರಿಗೆಲ್ಲ ಹಿಂಗೆ ವ್ಯವಸ್ಥೆಯನ್ನ ಮಾಡೋದು ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಹೇಳ್ತಾರೆ, ನಿನ್ನ ಮದುವೆಗೆ ಬರುವಂತವ್ರು ಯಾರು ಕೂಡ ಹಾಳಮೂಳ ಬರ್ತಕ್ಕಂತ ಜನರಲ್ಲ, ಹೊರತು ಎಲ್ಲ ವೈದಿಕರು ಕೂಡ ಬರ್ತಾರೆ. ಈ ವೈದಿಕರು ಬಂದ್ರೇನೆ ತುಂಬಾ ಸಮಸ್ಯೆ. ಯಾಕೆ? ವೈಶ್ವದೇವ ಆಯ್ತಾ, ದೇವರಿಗೆ ನೈವೇದ್ಯ ಆಯ್ತಾ, ಇಂಥದ್ದನ್ನೇ ಕೇಳ್ತಾ ಇರ್ತಾರೆ ಅವರು. ಅದಕ್ಕೇನ್ ಮಾಡೋದು ಅಂತ ಕೇಳಿದಾಗ ಶ್ರೀನಿವಾಸ ದೇವರು ಹೇಳ್ತಾರಂತೆ, ಅದಕ್ಯಾಕೆ ಚಿಂತೆ ಮಾಡ್ತೀಯಾ, ಅಹೋಬಲ ನರಸಿಂಹ ದೇವರಿಗೆ ನೈವೇದ್ಯವನ್ನ ಮಾಡಿಬಿಡು ಎಲ್ಲ ಪದಾರ್ಥಗಳನ್ನು ಕೂಡ. ಅದರಿಂದ ಶ್ರೀನಿವಾಸ ದೇವರ ಮದುವೆ ಸಮಾರಂಭಕ್ಕೆ ಬಂದಂತಹ ಪ್ರತಿಯೊಬ್ಬ ಪುರುಷರು ಕೂಡ ಯಾರ ನೈವೇದ್ಯವನ್ನು ತಿಂದಿತ್ತು, ನರಸಿಂಹ ದೇವರ ನೈವೇದ್ಯವನ್ನ ತಿಂದರು ಅನ್ನೋದನ್ನ ನಾವು ಕೇಳ್ತೇವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂಥ ಆ ಮದುವೆ ಸಮಾರಂಭಕ್ಕೆ ಬಂದಂತಹ ಯಾವ ಆ ಅತಿಥಿಗಳು ಇದ್ದಾರೆ ಆ ಎಲ್ಲ ಅತಿಥಿಗಳಿಗೂ ಕೂಡ ಅನುಕೂಲ ಆಗುವಂತೆ ಆ ಸರಸ್ವತಿ ದೇವಿಯ ತಂದೆ ಮತ್ತೆ ತಾಯಿಗಳು ಇಬ್ಬರೂ ಕೂಡ ಆ ಎಲ್ಲ ಬ್ರಾಹ್ಮಣರಿಗೆ ಸತ್ಕುಲ ಪ್ರಸೂತರಾಗಿರ್ತಕ್ಕಂತಹ ಸ್ತ್ರೀಯರು, ಸತ್ಕುಲ ಪ್ರಸೂತರಾಗಿರ್ತಕ್ಕಂತಹ ಬ್ರಾಹ್ಮಣರನ್ನೇ ಅವರ ಊಟಕ್ಕೆ ಬಡಿಸೋದಕ್ಕೋಸ್ಕರ ನಿಯೋಜನೆಯನ್ನ ಮಾಡಿದರಂತೆ ಅವರು. ಇಂಥ ಸಂದರ್ಭದಲ್ಲಿ ಭಿಕ್ಷುಕರು ಬರ್ತಾರೆ, ಯಾರ್ಯಾರೋ ಏನೇನನ್ನೋ ಕೇಳ್ಕೊಂಡು ಬರ್ತಾರೆ. ಆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ತಾಳ್ಮೆಯಿಂದ ವರ್ತಿಸಿ ಅವರಿಗೆ ಕೇಳಿದ್ದನ್ನ ಕೊಟ್ಟು ಕಳುಹಿಸಬೇಕಂತೆ. ಆ ಸಂದರ್ಭ ಯಾಕೆ ಉಪನಿಷತ್ತು ನಿರೂಪಣೆ ಮಾಡುತ್ತೆ, ಆಶ್ವಭ್ಯ ಅಶ್ವಪಾಕೇಭ್ಯ ಅನ್ನಂ ದದ್ಯಾತ್ ವಿಚಕ್ಷಣಃ. ನಾಯಿ ಮಾಂಸವನ್ನ ಬೇಯಿಸಿ ತಿನ್ನುವಂತಹ ವ್ಯಕ್ತಿಯೂ ಕೂಡ ಆ ಕಾಲಕ್ಕೆ ಬಂದರೆ ಅವನಿಗೆ ಅನ್ನದಾನವನ್ನ ಮಾಡಿ ಕಳುಹಿಸು ಅಂತ ಹೇಳುತ್ತೆ ಶಾಸ್ತ್ರ. ಆದ್ರಿಂದ ಯಾವ ವಸ್ತುವನ್ನೂ ಕೂಡ ನಿಕೃಷ್ಟವಾಗಿ ನಾವು ಕಾಣದೆ ಇಂಥ ಆ ಕಾಲದಲ್ಲಿ ಪ್ರತಿಯೊಬ್ಬರನ್ನೂ ಕೂಡ ನಾವು ಸಂತೋಷ ಪಡಿಸಿ ಕಳುಹಿಸುವಂತಹದ್ದು ಯಜಮಾನನ ಒಂದು ಮುಖ್ಯ ಕರ್ತವ್ಯ ಅನ್ನೋದನ್ನ ಶಾಸ್ತ್ರಗಳು ಒತ್ತಿ ಒತ್ತಿ ನಮಗೆ ಅನೇಕ ಸಂದರ್ಭಗಳಲ್ಲಿ ನಿರೂಪಣೆಯನ್ನ ಮಾಡ್ತಾವೆ. ಈ ಕಾರಣದಿಂದ ಆ ವಂಶಸ್ಥ ನಿತಂಬಿನೀಹಿ ನಿಯುಜ್ಯ, ಸತ್ಕುಲ ಪ್ರಸೂತರಾಗಿರ್ತಕ್ಕಂಥ ಸ್ತ್ರೀಯರು ಹಾಗೆ ಪುರುಷರನ್ನ ನಿಯೋಜನೆಯನ್ನ ಮಾಡಿ ಯಾವ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಯಾವ ಈ ದಂಪತಿಗಳು ಇದ್ದಾರೆ ಆ ದಂಪತಿಗಳಿಗೆ ಊಟವನ್ನ ಪರಸ್ಪರ ಊಟ ಮಾಡಿಸೋದಕ್ಕೋಸ್ಕರ ಆರಂಭ ಮಾಡಿದ್ರಂತೆ ಆ ತಂದೆ ತಾಯಿಗಳು. ಅಂದ್ರೆ ಈಗಿನ ಕಾಲದಲ್ಲಿ ಆ ಭೂಮದ ಊಟ ಅನ್ನುವಂತಹ ಒಂದು ಸಂಪ್ರದಾಯವನ್ನ ನಾವೆಲ್ಲ ಕೇಳಿರ್ತೇವೆ. ಆ ಭೂಮದ ಊಟವನ್ನ ಆ ನೂತನ ದಂಪತಿಗಳಿಗೆ ಆ ಕನ್ಯಾ ಪಿತಾ ಹಾಗೆ ತಾಯಿ ಮಾತಾ ಇವರಿಬ್ಬರೂ ಕೂಡ ಬಡಿಸ್ಲಿಕ್ಕೆ, ಸಂತೋಷದಿಂದ ಬಡಿಸ್ಲಿಕ್ಕೆ ಬೇರೆಯವರಿಗೆ ಹೇಳಿ ಅದನ್ನು ನೋಡಿ ಸಂತೋಷವನ್ನ ಪಡ್ತಾ ಇದ್ದಾರಂತೆ ಆ ಸಂದರ್ಭದಲ್ಲಿ. ಆದ್ದರಿಂದ ಹೀಗೆ ಮದುವೆ ಸಮಾರಂಭಕ್ಕೆ ಬಂದ ಎಲ್ಲ ಅತಿಥಿಗಳಿಗೂ ಕೂಡ ಒಂದು ಸಂತೋಷ ಆಗುವಂತೆ ಅವರು ಊಟದ ಒಂದು ವ್ಯವಸ್ಥೆಯನ್ನ ಆ ಕಾಲದಲ್ಲಿ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ದೇವರ ವಿವಾಹ ಸಮಾರಂಭದಲ್ಲಿಯೂ ಕೂಡ ಅನೇಕ ಜನ ಅತಿಥಿಗಳೆಲ್ಲರೂ ಕೂಡ ಬಂದದ್ದನ್ನ ನಾವು ಕೇಳ್ತೇವೆ. ಯಾವ ಯಾವ ಅತಿಥಿಗಳು ಬಂದಿದ್ದರು, ಇಡೀ ಭೂಲೋಕದ ಅತಿಥಿಗಳು ಮಾತ್ರ ಶ್ರೀನಿವಾಸ ದೇವರ ವಿವಾಹಕ್ಕೆ ಬಂದದ್ದಲ್ಲ, ಆಕಾಶದಲ್ಲೇ ದೊಡ್ಡ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತಂತೆ ಶ್ರೀನಿವಾಸ ದೇವರ ವಿವಾಹ ಮಹೋತ್ಸವಕ್ಕೆ ಬಂದಾಗ. ಆದ್ದರಿಂದ ಅವನ ಆ ಶ್ರೀನಿವಾಸ ದೇವರ ಮದುವೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲೆಲ್ಲ ನಮ್ಮ ಭೂಲೋಕದಲ್ಲಿ ಒಂದು 10,000 ಜನಕ್ಕೆ ಅಡಿಗೆ ಮಾಡುವಂತ ಪಾತ್ರೆಗಳು ಬೇಕಾದ್ರೆ ಸಿಗಬಹುದು.
ಆದರೆ ಇಡೀ ಲಕ್ಷಾನಗಟ್ಟಲೆ ಜನ ಬಂದರೆ ಅವರಿಗೆಲ್ಲ ಹಿಂಗೆ ವ್ಯವಸ್ಥೆಯನ್ನ ಮಾಡೋದು ಅಂತ ಹೇಳಿದಾಗ ಅದಕ್ಕೋಸ್ಕರ ಹೇಳ್ತಾರೆ, ತುಂಬುರು ತೀರ್ಥದಲ್ಲಿ ಒಂದು ಪದಾರ್ಥವನ್ನ ಮಾಡು, ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಅನ್ನವನ್ನ ಮಾಡು, ಆಕಾಶಗಂಗೆಯಲ್ಲಿ ಸಾರನ್ನ ಮಾಡು, ಹೀಗೆ ಒಂದೊಂದು ತೀರ್ಥಗಳಲ್ಲಿ ಒಂದೊಂದು ಪದಾರ್ಥಗಳನ್ನ ಸೃಷ್ಟಿ ಮಾಡಿ. ಆಗ ಬ್ರಹ್ಮದೇವರು ಹೇಳ್ತಾರೆ, ನಿನ್ನ ಮದುವೆಗೆ ಬರುವಂಥವ್ರು ಯಾರು ಕೂಡ ಹಾಳಮೂಳ ಬರ್ತಕ್ಕಂತ ಜನರಲ್ಲ, ಹೊರತು ಎಲ್ಲ ವೈದಿಕರು ಕೂಡ ಬರ್ತಾರೆ. ಈ ವೈದಿಕರು ಬಂದ್ರೇನೆ ತುಂಬಾ ಸಮಸ್ಯೆ. ಯಾಕೆ? ವೈಶ್ವದೇವ ಆಯ್ತಾ, ದೇವರಿಗೆ ನೈವೇದ್ಯ ಆಯ್ತಾ, ಇಂಥದ್ದನ್ನೇ ಕೇಳ್ತಾ ಇರ್ತಾರೆ ಅವರು. ಅದಕ್ಕೇನು ಮಾಡೋದು ಅಂತ ಕೇಳಿದಾಗ ಶ್ರೀನಿವಾಸ ದೇವರು ಹೇಳ್ತಾರಂತೆ, ಅದಕ್ಯಾಕೆ ಚಿಂತೆ ಮಾಡ್ತೀಯಾ, ಅಹೋಬಲ ನರಸಿಂಹ ದೇವರಿಗೆ ನೈವೇದ್ಯವನ್ನ ಮಾಡಿಬಿಡು ಎಲ್ಲ ಪದಾರ್ಥಗಳನ್ನು ಕೂಡ. ಅದರಿಂದ ಶ್ರೀನಿವಾಸ ದೇವರ ಮದುವೆ ಸಮಾರಂಭಕ್ಕೆ ಬಂದಂತಹ ಪ್ರತಿಯೊಬ್ಬ ಪುರುಷರು ಕೂಡ ಯಾರ ನೈವೇದ್ಯವನ್ನು ತಿಂದಿದ್ದು, ನರಸಿಂಹ ದೇವರ ನೈವೇದ್ಯವನ್ನ ತಿಂದರು ಅನ್ನೋದನ್ನ ನಾವು ಕೇಳ್ತೇವೆ. ಆದ್ದರಿಂದ ಹೀಗೆ ಆ ಎಲ್ಲ ಅತಿಥಿಗಳಿಗೂ ಕೂಡ ಆ ಶ್ರೀನಿವಾಸನ ಮದುವೆಯಲ್ಲಿ ಯಾವ ರೀತಿ ಕೈ ತುಂಬ ದಕ್ಷಿಣೆಯನ್ನ ಕೊಟ್ಟು ಹೊಟ್ಟೆ ತುಂಬ ಊಟವನ್ನ ಹಾಕಿ ಅವರ ಮನಸ್ಸನ್ನ ಸಂತೋಷಗೊಳಿಸಿ ಹೇಗೆ ಕಳುಹಿಸಿದರೋ ಅದೇ ರೀತಿಯಾಗಿ ಈ ಸರಸ್ವತೀ ದೇವಿಯ ತಂದೆ ತಾಯಿಗಳು ಕೂಡ ಆ ಅತಿಥಿಗಳಿಗೆ ಊಟವನ್ನ ಬಡಿಸೋದರ ಮೂಲಕ, ಈ ನೂತನ ದಂಪತಿಗಳಿಗೆ ಭೋಜನವನ್ನ ಬಡಿಸೋದರ ಮೂಲಕ ಅತ್ಯಂತ ಸಂತೋಷವನ್ನ ಪಡಿಸಿದರು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದೆ ಆ ವೆಂಕಟನಾಥರು ವಿವಾಹ ಮಹೋತ್ಸವ ಮುಗಿದ ಮೇಲೆ ಒಂದು 3-4 ದಿನಗಳ ಪರ್ಯಂತ ಆ ಮಾವನ ಮನೆಯಲ್ಲಿಯೇ ಇರುವಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ಆದ್ದರಿಂದ ಅಲ್ಲಿಯೇ ಒಂದು ವಾಸವನ್ನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಭೂದೇವಾನ್ ಭೋಜಯಿತ್ವಾ ತದನು ತದುಚಿತೈರಂಬರೈರ್ದಕ್ಷಿಣಾಭಿಃ ತಾಂಬೂಲೈಸ್ತೋಷಯಿತ್ವಾ ವಿರಚಿತ ನಿಯಮಸ್ತ್ರೀಣ್ಯಹಾನ್ಯೇವಮೇಷಃ ವಿದ್ವತ್ಸಂಘೈರ್ನಿಕಾಮಂ ವಿನಯಮುಖಗುಣೈರ್ನಂದಯನ್ ವೆಂಕಟಾರ್ಯೋ ದೀಕ್ಷಾಂ ಪ್ರಾಪ್ಯೇವ ಯಜ್ವಾ ತದನು ನಿಶಿ ಮುದಾ ಶೇಷ ಹೋಮಂ ವ್ಯತಾನೀತ್. ಭೂದೇವಾನ್ ಭೋಜಯಿತ್ವಾ ಹೇಳ್ತಾ ಇದ್ದಾರೆ, ಇಡೀ ಭೂಲೋಕಕ್ಕೆ ದೇವತೆಗಳ ಸ್ಥಾನದಲ್ಲಿ ಇರುವಂಥವರು ಯಾರು ಅಂತ ಹೇಳಿದರೆ ಬ್ರಾಹ್ಮಣರು. ಆಚಾರ್ಯರು ಕೂಡ ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನ ಉಲ್ಲೇಖನ ಮಾಡ್ತಾರೆ. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ಇಡೀ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯಜ್ಞ ಅಶ್ವಮೇಧ ಯಾಗ. ಇಡೀ ದೀಪಗಳಲ್ಲೇ ಜಗತ್ತನ್ನೇ ಬೆಳಗಿಸುವಂತಹ ಯಾವ ಸೂರ್ಯನಿದ್ದಾನೆ, ಆ ಸೂರ್ಯನಿಗೆ ಸಮಾನವಾದ ಪ್ರಕಾಶಕವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಅಷ್ಟೇ ಅಲ್ಲ, 2 ಕಾಲು ಇರುವಂತಹ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಅಂತ ಹೇಳಿದರೆ ಅದು ಬ್ರಾಹ್ಮಣ ಅಂತ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೋಸ್ಕರವೇ ಇಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾ ಭೂದೇವಾನ್ ಭೋಜಯಿತ್ವಾ, ಭೂಮಿಗೆ ದೇವತೆಗಳ ರೂಪದಲ್ಲಿ ಇರುವಂತಹ ಯಾವ ಆ ಬ್ರಾಹ್ಮಣರು ಇದ್ದಾರೆ ಆ ಬ್ರಾಹ್ಮಣರನ್ನ ಊಟ ಮಾಡಿಸಿ. ಯಾಕೆ? ಅಭಿಷೇಕ ಪ್ರಿಯೋ ರುದ್ರ ಅಲಂಕಾರ ಪ್ರಿಯೋ ವಿಷ್ಣು ಭೋಜನ ಪ್ರಿಯೋ ಬ್ರಾಹ್ಮಣ ಅಂತ ಒಂದು ಮಾತನ್ನ ನಾವೆಲ್ಲ ಕೇಳ್ತೇವೆ. ಅಂದ್ರೆ ಬ್ರಾಹ್ಮಣರಿಗೆ ನೀವು ಕೈ ತುಂಬಾ ದುಡ್ಡು ಕೊಟ್ರೆ ಸಂತೋಷ ಪಡ್ತಾರೆ, ಆದ್ರೆ ಅದಕ್ಕಿಂತ ಸಂತೋಷ ಪಡೋದು ಯಾವಾಗ ಅಂದ್ರೆ ಅವರ ಹೊಟ್ಟೆ ಹಸಿವಾದಾಗ ಹೊಟ್ಟೆ ತುಂಬುವಷ್ಟು ಆ ಪದಾರ್ಥಗಳನ್ನ ಅವರಿಗೆ ಕೊಟ್ಟರೆ, ಊಟವನ್ನ ಮಾಡಿಸಿದರೆ ಆಗ ಸಂತೋಷ ಪಟ್ಟಷ್ಟು. ಹಣ ಕೊಟ್ಟಾಗ ಯಾವ ಬ್ರಾಹ್ಮಣರು ಕೂಡ ಸಂತೋಷವನ್ನ ಪಡೋದಿಲ್ಲ. ಹೀಗೂ ಒಂದು ಪಾಠ ಇದೆ. ಇನ್ನು ಕೆಲವರು ಕೂಡ ಇನ್ನೊಂದು ರೀತಿಯಾಗಿಯೂ ಕೂಡ ಈ ಪಾಠವನ್ನು ಉಲ್ಲೇಖ ಮಾಡ್ತಾರೆ. ಬಹುಜನ ಪ್ರಿಯೋ ಬ್ರಾಹ್ಮಣ,
ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಅವನನ್ನ ಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ. ಬ್ರಾಹ್ಮಣ ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಕಡೆಯೂ ಕೂಡ ಆ ಬ್ರಾಹ್ಮಣ ತನ್ನ ಸುತ್ತಮುತ್ತಲು ಇರುವಂತ ಎಲ್ಲ ಜನರನ್ನೂ ಕೂಡ ಏನು ಮಾಡ್ತಾನೆ ಅಂದ್ರೆ ಅವನು ಸಂಪಾದನೆಯನ್ನ ಮಾಡಿಕೊಂಡಿರ್ತಾನೆ, ಅನುರಾಗವನ್ನ ಅವನು ಸಂಪಾದನೆ ಮಾಡಿಕೊಂಡಿರ್ತಾನೆ ಅನ್ನೋ ಅರ್ಥದಲ್ಲಿ ಬಹುಜನ ಪ್ರಿಯೋ ಬ್ರಾಹ್ಮಣ ಅನ್ನುವಂತಹ ಒಂದು ಪಾಠಾಂತರವನ್ನು ಕೂಡ ನಾವು ಇವತ್ತಿನ ದಿನ ಕೇಳ್ತೇವೆ. ಆದ್ದರಿಂದ ಆ ಬ್ರಾಹ್ಮಣರನ್ನ ಊಟ ಮಾಡಿಸಿ ತದನು ತದುಚಿತೈಹಿ ಅಂಬರೈಹಿ ದಕ್ಷಿಣಾಭಿಹಿ ತಾಂಬೂಲೈ ಸ್ತೋಷಯಿತ್ವಾ ಅಂತ ಹೇಳ್ತಾ ಇದ್ದಾರೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ದಕ್ಷಿಣೆ, ವಸ್ತ್ರ, ತಾಂಬೂಲ ಇವೇ ಮೊದಲಾದಂತಹ ಎಲ್ಲ ಪದಾರ್ಥಗಳನ್ನು ಕೂಡ ಆ ಬಂದ ಬ್ರಾಹ್ಮಣರಿಗೆ ಕೊಡ್ತಾರಂತೆ. ಒಂದು ಮಾತು, ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋಕ್ಯುತ್ತರೋತ್ತರಂ ಎನ್ನುವ ಮಾತಿನಂತೆ ಅವರವರ ವಯಸ್ಸಿಗನುಗುಣವಾಗಿ, ಅವರವರ ಜ್ಞಾನಕ್ಕನುಗುಣವಾಗಿ, ಅವರವರ ಬಾಂಧವ್ಯದ ಅನುಗುಣವಾಗಿ ಎಲ್ಲ ಬ್ರಾಹ್ಮಣರಿಗೂ ಕೂಡ ಆ ಕನ್ಯೆಯ ತಂದೆ ತಾಯಿಗಳು ಯಥೋಚಿತವಾಗಿ ಸತ್ಕಾರವನ್ನು ಮಾಡಿ ಅವರನ್ನು ಸಂತೋಷಗೊಳಿಸಿ ಕಳಿಸ್ತಾರಂತೆ. ಇದಾದ ಮೇಲೆ 3 ದಿನಗಳ ಪರ್ಯಂತ ಆ ವೆಂಕಟನಾಥರು ಅಲ್ಲೇ ಇರಬೇಕು ಅನ್ನುವಂತಹ ಒಂದು ಅತ್ತೆ ಮಾವಂದಿರ ಒತ್ತಾಯದ ಮೇರೆಗೆ ಅಲ್ಲಿ ವಾಸವನ್ನ ಮಾಡ್ತಾರಂತೆ ಅವರು. ಹೀಗಾದ ಮೇಲೆ ಆ ಸಂದರ್ಭದಲ್ಲಿ ಅನೇಕ ವಿದ್ವಾಂಸರ ಒಡನಾಟ ಆ ಊರಿನಲ್ಲಿ ಅವರಿಗೆ ಉಂಟಾಗತ್ತೆ. ಎಲ್ಲ ವಿದ್ವಾಂಸರ ಹತ್ತಿರವೂ ಕೂಡ ಅತ್ಯಂತ ಸರಳತೆಯಿಂದ, ಸಹೃದಯತೆಯಿಂದ, ತುಂಬಾ ಸ್ನೇಹಪೂರ್ವಕವಾಗಿ ಮಾತನ್ನ ಆಡಿಸಿ ಅವರಿಗೂ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾರಂತೆ. ಆ ಸಂದರ್ಭದಲ್ಲಿ ಹೀಗೆ ಅಲ್ಲಿ ಉಳಿದುಕೊಂಡು ದೀಕ್ಷಾಂ ಪ್ರಾಪ್ಯ ಯಜ್ವಾ ಇವ ತದನುಶೇಷ ಹೋಮಂ ವ್ಯತಾನಿ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಯಜಮಾನ ಇರ್ತಾನೆ. ಆ ಯಜಮಾನ ಯಜ್ಞವನ್ನ ಮಾಡಬೇಕು ಅನ್ನುವಂತಹ ಒಂದು ದೀಕ್ಷೆಯನ್ನ ಹೊಂದಿರ್ತಾನೆ. ಆ ಯಜ್ಞವನ್ನ ಮಾಡಬೇಕು ಅಂತ ದೀಕ್ಷೆಯನ್ನ ಹೊತ್ತ ಕರ್ತ ಯಾವ ರೀತಿಯಾಗಿ ಆ ಎಲ್ಲ ಯಜ್ಞವನ್ನ ಮಾಡಿ ಮುಗಿಸಿ ಹೋಮಶೇಷವನ್ನು ಕೂಡ ಕೊನೆಗೆ ಮುಗಿಸಿ ಆ ಭಗವಂತನಿಗೆ ಕೃಷ್ಣಾರ್ಪಣದ ರೂಪದಲ್ಲಿ ತುಳಸೀದಲ ಸಮೇತವಾಗಿ ನೀರನ್ನ ಬಿಡ್ತಾನೋ, ಅದೇ ರೀತಿಯಾಗಿ ಈ ವೆಂಕಟನಾಥರು ಕೂಡ ಆ ಮದುವೆಗೆ ಸಂಬಂಧಪಟ್ಟಂತಹ ಪ್ರಧಾನವಾದ ಕೆಲಸಗಳನ್ನ ಮುಗಿಸಿ ಆಗಿದೆ. ಮುಗಿದ ಮೇಲೆ ಹೋಮಶೇಷದಂತೆ ಇರುವಂತಹ ಯಾವ ಸಣ್ಣ ಪುಟ್ಟ ಆ ಸಂಪ್ರದಾಯಗಳು ಇದೆ, ಆ ಎಲ್ಲ ಸಂಪ್ರದಾಯಗಳನ್ನು ಕೂಡ ಮಾಡಿ ಮುಗಿಸಿ ಆ ವೆಂಕಟನಾಥರು ಅತ್ತೆ ಮಾವಂದರ ಮನೆಯಲ್ಲಿ ವಾಸವನ್ನ ಮಾಡಿಕೊಂಡು ಇದ್ದರು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಆ ವೆಂಕಟನಾಥರು ಆ ಗ್ರಾಮದಿಂದ ಹೊರಡಬೇಕಾದಂತಹ ಸಂದರ್ಭದಲ್ಲಿ ದೋಹಲೋತ್ಸವ ಅಂತ ಒಂದು, ದೋಹಲ ಉತ್ಸವ ಅಂತ ಹೇಳಿದ್ರೆ, ದೋಹಲ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಸುವಾಸಿನಿ ಸ್ತ್ರೀಯರು ಅಂದ್ರೆ ಮುತ್ತೈದೆ ಸ್ತ್ರೀಯರು, ಇವರು ಅನೇಕ ಉಪಾಯಗಳಿಂದ ಅನೇಕ ಮರಗಳಲ್ಲಿ, ಹೂ ಬಿಡ್ತಕ್ಕಂಥ ಮರಗಳಲ್ಲಿ ತತ್ಕಾಲದಲ್ಲಿ ಪುಷ್ಪಗಳನ್ನ ನಿರ್ಮಾಣ ಮಾಡಿ ಯಾವ ರೀತಿಯಾಗಿ ಆ ಹೂ ಬಿಡುವಂತೆ ಮಾಡ್ತಾರೋ ಅದನ್ನೇ ದೋಹಲೋತ್ಸವ ಅಂತ ಕರೀತಾರೆ. ಸುವಾಸಿನಿ ಸ್ತ್ರೀಯರು ಆ ತತ್ಕಾಲದಲ್ಲಿ ಆ ವೃಕ್ಷಗಳಲ್ಲಿ ಹೂ ಮೊದಲಾದ ಬಿಡುವಂತೆ ಮಾಡೋದನ್ನೇ ದೋಹಲೋತ್ಸವ ಅಂತ ಕರೀತಾರೆ. ಅದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾರೆ. आगच्छन् पथिवध्वा साकं सर्वैः समं निजग्रामं काननभूषु वधूनां दोहललक्ष्मीमपश्य दुरुमेधाः दोहललक्ष्मीमपश्य दुरुमेधाः. ವೆಂಕಟನಾಥರ ಧಾರಣಾ ಶಕ್ತಿ ಅನ್ನುವಂತಹದ್ದು ಅದು ಅಗಾಧವಾದ. ಒಂದು ಸಲ
ಒಂದು ವಿದ್ಯೆಯನ್ನ ಕಲಿತರೆ ಸಾಯೋ ತನಕ ಮರೆಯಲಾರದಂತ ಒಂದು ಉತ್ತಮವಾದ ಧಾರಣಾ ಶಕ್ತಿಯನ್ನ ಪರಮಾತ್ಮ ಅವರಿಗೆ ದಯಪಾಲಿಸಿದ್ದ. ನಮ್ದು ನಿಮ್ದು ಎಲ್ಲಾ ಧಾರಣಾ ಶಕ್ತಿ ಹೆಂಗಿರತ್ತೆ ಅಂತ ಹೇಳಿದ್ರೆ, ಇವತ್ತು ಕೇಳಿದ್ರೆ ಕೇಳೋ ತನಕ ನೆನಪಿರತ್ತೆ, ಮುಗಿದ ಮೇಲೆ ಏನೋ ಚೂರ್ ಚೂರ್ ನೆನಪಿರತ್ತೆ, ನಾಳೆ ಚೂರ್ ನೆನಪಿರತ್ತೆ, ನಾಡಿದ್ದಕ್ಕೆ ಸಂಬಂಧವೇ ಇರತ್ತೆ, ಅಷ್ಟು ಮರೆತು ಹೋಗ್ಬಿಡುತ್ತೆ. ಹಾಗ ನಮ್ಮ ಧಾರಣೆ ಶಕ್ತಿ ಎಷ್ಟಿದೆ ಆಲೋಚನೆಯನ್ನು ಮಾಡಬೇಕು. ಅದಕ್ಕೋಸ್ಕರವೇ ಪ್ರತಿಯೊಬ್ಬ ಬ್ರಹ್ಮಚಾರಿ ಅಗ್ನಿ ಕಾರ್ಯವನ್ನ ಮಾಡಬೇಕಾದ ಸಂದರ್ಭದಲ್ಲಿ ಆ ಅಗ್ನಿದೇವನಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಯತ್ತೆ ಅಗ್ನೇ ತೇಜಸ್ತೆ ನಾಹಂ ತೇಜಸ್ವಿ ಭೂಯಾಸಂ, ಯತ್ತೆ ಅಗ್ನೇ ವರ್ಚಸ್ತೆ ನಾಹಂ ವರ್ಚಸ್ವಿ ಭೂಯಾಸಂ ಅಂತ ಹೀಗೆ ಅನೇಕ ರೀತಿಯ ಪ್ರಾರ್ಥನೆಯನ್ನು ಮಾಡ್ತಾ ಆ ಅಗ್ನಿದೇವನಿಗೆ ನಮಸ್ಕಾರವನ್ನು ಮಾಡಬೇಕಾದರೆ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ, ಇದೆಲ್ಲವನ್ನೂ ಕೂಡ ಆ ಅಗ್ನಿದೇವನ ಹತ್ತಿರ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಆ ಅಗ್ನಿದೇವ ನಮಗೆ ದಯಪಾಲಿಸ್ತಾನೆ ಅನ್ನೋದನ್ನ ಅಗ್ನಿದೇವನ ಉಪಾಸನೆಯಿಂದ ಗೊತ್ತಾಗತ್ತೆ. ಅಥವಾ ಮೇಧಾ ಸೂಕ್ತಗಳನ್ನ ಪಠನ ಮಾಡೋದ್ರಿಂದ ಮೇಧಾಂ ಮತ್ಯಮಂಗೀರಸೋ ಮೇಧಾಂ ಸಪ್ತಋಷಾಯೋ ದದುಃ ಮೇಧಾಂ ಇಂದ್ರಶ್ಚ ಅಗ್ನಿಶ್ಚ ಮೇಧಾಂ ದಾತಾ ದಾಧಾತುದೇ ಅಂತ ಯಾವ ಮೇಧಾ ಸೂಕ್ತ ಇದೆ ಆ ಮೇಧಾ ಸೂಕ್ತವನ್ನ ಪಠನ ಮಾಡೋದ್ರಿಂದ, ವೇದವ್ಯಾಸ ಮಂತ್ರಗಳನ್ನ ಜಪ ಮಾಡೋದರ ಮೂಲಕ, ಹಾಗೆ ಅನೇಕ ಉಪಾಯಗಳಿಂದ ಧಾರಣ ಶಕ್ತಿಯನ್ನ ನಾವು ಜೀವನದಲ್ಲಿ ಜಾಸ್ತಿ ಮಾಡಿಕೊಳ್ಳಬಹುದು ಅನ್ನೋದನ್ನ ಅನೇಕ ಶಾಸ್ತ್ರಗಳು ಪುರಾಣಗಳು ನಿರೂಪಣೆಯನ್ನ ಮಾಡ್ತಾವೆ. ಆದ್ದರಿಂದ ಅದರ ವೆಂಕಟನಾಥರ ಧಾರಣಾ ಶಕ್ತಿ ತುಂಬಾ ಅಗಾಧವಾದ. ಇದೇ ಅಭಿಪ್ರಾಯದಿಂದ ಕವಿಗಳು ಇಲ್ಲಿ ಶಬ್ದವನ್ನ ಬಳಸ್ತಾರೆ. ಉರುಮೇಧಾಹ, ಉತ್ಕೃಷ್ಟವಾದ ಧಾರಣಾ ಶಕ್ತಿಯನ್ನ ಧರಿಸಿದಂತಹ ಉಳ್ಳಂತಹ ಯಾವ ಈ ವೆಂಕಟನಾಥರು ಇದ್ದಾರೆ, ಈ ವೆಂಕಟನಾಥರು ಎಲ್ಲ ಬಂಧುಗಳೊಡನೆ ಮದುವೆ ಆದ ಮೇಲೆ ಆ ಹೆಂಡತಿಯನ್ನೂ ಕೂಡ ತಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕು. ಆದ್ದರಿಂದ ತಮ್ಮ ನೂತನ ಹೆಂಡತಿ ಹಾಗೆ ಅನೇಕ ಬಾಂಧವರು ಯಾರಿದ್ದಾರೆ, ತುಂಬಾ ಹತ್ತಿರದ ಬಾಂಧವರು ಯಾರಿದ್ದಾರೆ, ಆ ಎಲ್ಲ ಬಾಂಧವರನ್ನು ಕೂಡ ಕರೆದುಕೊಂಡು ತಮ್ಮ ಊರಿಗೆ ನಿಜಗ್ರಾಮಂ ತಮ್ಮ ಊರನ್ನ ಕುರಿತು ಹೊರಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಅನೇಕ ಜನ ಸ್ತ್ರೀಯರು, ನಾವೆಲ್ಲ ನೋಡ್ತೇವೆ, ನೂತನ ದಂಪತಿಗಳನ್ನ ನಮ್ಮ ಮನೆಗೆ ತುಂಬಿಸಿಕೊಳ್ಳಬೇಕಾದ ಒಂದು ಸಂದರ್ಭದಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಿ ಅದರ ಮೇಲೆ ಕಾಲನ್ನ ಇಡಿಸಿ ಆ ನೂತನ ಗಂಡ ಹೆಂಡತಿಯರನ್ನ ನಮ್ಮ ಮನೆಗೆ ಆಹ್ವಾನ ಮಾಡೋದನ್ನ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಆದರೆ ಈ ವೆಂಕಟನಾಥರು ಹಾಗೆ ಅವರ ಮಡದಿಯಾದ ಸರಸ್ವತಿ ದೇವಿಗೆ ಆಹ್ವಾನವನ್ನ ಮಾಡೋದಕ್ಕೋಸ್ಕರ ಇಡೀ ಆ ಸುಮಂಗಲಿ ಸ್ತ್ರೀಯರು ದಾರಿ ಉದ್ದಕ್ಕೂ ಕೂಡ ಪುಷ್ಪವೃಷ್ಟಿಯನ್ನ ಮಾಡಿದರು. ವಧೂನಾಂ ದೋಹಲ ಲಕ್ಷ್ಮೀ, ಆ ಸುಮಂಗಲಿ ಸ್ತ್ರೀಯರು ಅನೇಕ ಜನ ಯುವತಿಯರು, ಅನೇಕ ಜನ ಮುತ್ತೈದೆ ಸ್ತ್ರೀಯರೆಲ್ಲರೂ ಕೂಡ ಸೇರಿ ಒಂದು ದೋಹಲೋತ್ಸವವನ್ನ ಆ ದಾರಿಯಲ್ಲಿ ಉಂಟು ಮಾಡ್ತಾರೆ. ಅಂಥ ಒಂದು ದೋಹಲ ಉತ್ಸವವನ್ನ, ಒಂದು ಶೋಭೆಯನ್ನ ಆ ನೂತನ ದಂಪತಿಗಳು, ಹೊಸದಾಗಿ ಮದುವೆ ಆದಂತ ಯಾವ ಆ ದಂಪತಿಗಳು ಇದ್ದಾರೆ ಆ ದಂಪತಿಗಳು ಅದನ್ನ ನೋಡಿದರು ಅಂತ ಹೇಳ್ತಾ ಇದ್ದಾರೆ. ಆ ಹೇಗಿತ್ತು, ಯಾವ ಯಾವ ವೃಕ್ಷಗಳಿಂದ ದೋಹಲೋತ್ಸವವನ್ನ ಮಾಡಿದರು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಚಕಿತ ಹರಿಣ ಶಾವಕೆ ಕ್ಷಣ ಸ್ತ್ರೀ ಚರಣ ಹತೋಪಿ ಪುನಃ ಪುನರ್ಯದೀಯಃ ನನು ಹಸತಿ ತರಾಮ ಶೋಕ ಶಾಖಿ ಪ್ರಕಟಯಿತುಂ ನಿತರಾಮ ಶೋಕ ಭಾವಂ. ವೆಂಕಟನಾಥರು ತಮ್ಮ ಊರಿಗೆ ಹೋಗುವಂತಹ ದಾರಿಗಳಲ್ಲಿ ಅನೇಕ ವಿಧವಾದ ಕಾಡುಗಳು ಮಧ್ಯದಲ್ಲಿ ಸಿಗ್ತಾ ಇದ್ವು. ಆ ಕಾಡುಗಳಲ್ಲಿ
ಅನೇಕ ಜಾತಿಯ ಹೂವನ್ನ ಬಿಡತಕ್ಕಂತಹ ವೃಕ್ಷಗಳು ಇದ್ದು, ಆ ವೃಕ್ಷಗಳಲ್ಲಿ ಅಶೋಕ ವೃಕ್ಷವು ಕೂಡ ಒಂದು ವೃಕ್ಷ. ಹೇಳ್ತಾರೆ ಅಶೋಕ ವೃಕ್ಷ ಬೆಳೆದಿತ್ತು. ಅಂಥ ಆ ಅಶೋಕ ವೃಕ್ಷಕ್ಕೆ ಒಬ್ಬ ತರುಣಿ ಸ್ತ್ರೀ ಹೇಗಿದ್ದಾಳೆ ಅವಳು ಅಂತ ಹೇಳಿದ್ರೆ, ಚಕಿತ ಹರಿಣ ಶಾವಕೆ ಕಣ ಸ್ತ್ರೀ ಚರಣ ಹತಃ. ಅಂದ್ರೆ ಜಿಂಕೆ ಮರಿ ಇರುತ್ತೆ, ಆ ಜಿಂಕೆ ಮರಿ ಯಾವುದನ್ನ ಕಂಡ್ರು ಕೂಡ ಹೆದರ್ತಾ ಇರುತ್ತೆ. ಬೆದರಿದ ಅಂದರೆ ಹೆದರಿದ ಜಿಂಕೆ ಮರಿಯಂತೆ ಅತ್ಯಂತ ಸುಂದರವಾದಂತ ಕಣ್ಣು ಆ ಯುವತಿಯ ಕಣ್ಣಾಗಿತ್ತಂತೆ. ಅಂಥ ಯುವತಿ ಏನ್ ಮಾಡ್ತಾಳೆ ಅಂದ್ರೆ, ಆ ಕಾಡಿನಲ್ಲಿ ಯಾವ ಒಂದು ವೃಕ್ಷ, ಆ ವೃಕ್ಷದ ಹೆಸರು ಅಶೋಕ ವೃಕ್ಷ, ಆ ಅಶೋಕ ವೃಕ್ಷವನ್ನ ತನ್ನ ಕಾಲಿನಿಂದ ಒದ್ದಳು. ಒದ್ದಾಗ ವಾಸ್ತವಿಕವಾಗಿ ಆ ವೃಕ್ಷಕ್ಕೆ ಶೋಕ ಆಗಬೇಕಾಗಿತ್ತು. ಶೋಕ ಅಂದ್ರೆ ದುಃಖ ಅಂತ ಅರ್ಥ. ಆದ್ರೆ ದುಃಖ ಆಗದೆ ಅಶೋಕ, ಶೋಕವೇ ಇಲ್ಲದಂತೆ ಆ ವೃಕ್ಷ ಏನ್ ಮಾಡ್ತು ಅಂದ್ರೆ, ತನ್ನ ವೃಕ್ಷದಲ್ಲಿ ಆ ಸುಂದರಿಯಾದ ತರುಣಿ ಯಾವ ಯಾವ ರೀತಿಯಾಗಿ ಉದಿತಾ ಇದ್ದಾಳೋ ಅದೇ ರೀತಿಯಲ್ಲಿ ಆ ವೃಕ್ಷ ತನ್ನ ವೃಕ್ಷದಿಂದ ಹೂಗಳನ್ನ ಕೆಳಗೆ ಸುರಿಯುವಂತೆ ಮಾಡ್ತಾ ಇತ್ತು ಅನ್ನೋದನ್ನ ಸುರಿಯುವಂತೆ ಮಾಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಅಪ್ಪಿ ತಪ್ಪಿ ನಾನೇನಾದ್ರೂ ಕೂಡ ಆ ಯುವತಿ ಒದ್ದಾಗ ನಾನೇನಾದ್ರೂ ಕೂಡ ಶೋಕವನ್ನ ಪಟ್ಟೆ ಅಂತ ಹೇಳಿದ್ರೆ ಜನರೆಲ್ಲ ಹಾಸ್ಯವನ್ನ ಮಾಡ್ತಾರೆ. ಹೆಸರಿಗೆ ಮಾತ್ರ ಅಶೋಕ ವೃಕ್ಷ, ಆದರೆ ಇದು ನಿಜವಾಗಿಯೂ ಕೂಡ ಇದು ಶೋಕ ವೃಕ್ಷವೇ, ಇದು ಭಾರೀ ದುಃಖವನ್ನ ಪಡುತ್ತೆ ಅಂತ ಎಲ್ಲರೂ ಕೂಡ ಅಪಹಾಸ್ಯವನ್ನೇ ಮಾಡ್ತಾರೆ ಹೊರತು ಯಾರೂ ಕೂಡ ನನ್ನನ್ನ ಹೊಗಳೋದಿಲ್ಲ ಅಂತ ತಿಳಿದು ಒದ್ದರೂ ಕೂಡ ಆ ವೃಕ್ಷ ನಕ್ಕು ನಕ್ಕು ಏನ್ ಮಾಡ್ತು, ನಕ್ತು. ಹೇಗ್ ನಕ್ತು ಅಂತ ಹೇಳಿದ್ರೆ, ನಗೋದು ಅಂದ್ರೆ ಮನುಷ್ಯರ್ ನಕ್ಕಂಗೆ ನಗೋದು ಅಂತ ಅರ್ಥ ಅಲ್ಲ. ಆ ಯುವತಿ ಒದ್ದಾಗ ಇಡೀ ವೃಕ್ಷದ ತುಂಬಾ ಹೂವುಗಳನ್ನ ನಿರ್ಮಾಣ ಮಾಡೋದೇ ಆ ವೃಕ್ಷದ ನಗು ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಆ ಹೂವುಗಳು ಈ ನೂತನ ದಂಪತಿಗಳು ಆ ವೃಕ್ಷದ ಸಮೀಪಕ್ಕೆ ಬಂದಾಗ ಆ ನೂತನ ದಂಪತಿಗಳ ಮೇಲೆ ಅಭಿಷೇಕದ ರೂಪದಲ್ಲಿ ಆ ವೃಕ್ಷವೂ ಕೂಡ ತನ್ನಲ್ಲಿ ಬೆಳೆದ ಹೂವುಗಳನ್ನು ಸುರಿಸಿ ಆ ದಂಪತಿಗಳಿಗೆ ಸಂತೋಷವನ್ನ ಉಂಟು ಮಾಡಿದರು ಅನ್ನೋದನ್ನ ಈ ಶ್ಲೋಕದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಹೀಗೆ ಮುಂದಿನ ಅನೇಕ ಶ್ಲೋಕಗಳಲ್ಲಿ ಅನೇಕ ವೃಕ್ಷದ ದೋಹದವನ್ನ ವರ್ಣನೆ ಮಾಡ್ತಾರೆ. ಅದನ್ನ ನೋಡೋಣ.